ದೊಡ್ಡ ಸಿನಿಮಾಗಳು ತೆರೆಗೆ ಬಂದಾಗ ಸಣ್ಣ ಸಿನಿಮಾಗಳು ಹಿಂಬಾಗಿಲಿನಲ್ಲಿ ನಿಲ್ಲಬೇಕಾಗುತ್ತದೆ ಎನ್ನುವ ಮಾತು ಚಿತ್ರರಂಗದಲ್ಲಿ ಸಾಮಾನ್ಯ. ಸ್ಕ್ರೀನ್ ಕೊರತೆ ಒಂದು ಪ್ರಮುಖ ಕಾರಣವಾದರೆ ಪ್ರೇಕ್ಷಕರು ದೊಡ್ಡ ಸಿನಿಮಾಗಳತ್ತ ಹೆಚ್ಚು ಸೆಳೆಯಲ್ಪಡುವ ಕಾರಣ ಸಣ್ಣ ಸಿನಿಮಾಗಳು ಮರೆತು ಹೋಗುವ ಭೀತಿ ಕೂಡ ಇರುತ್ತದೆ. ಆದರೆ ಈ ಬಾರಿ ಆ ಕಲ್ಪನೆಗೆ ಬೇರೆಯದೇ ತಿರುವು ಸಿಕ್ಕಿದೆ. ಭಾರಿ ನಿರೀಕ್ಷೆ ಹುಟ್ಟಿಸಿದ್ದ ದುರಂಧರ್ 2 ಚಿತ್ರದ ನಡುವೆ ದಕ್ಷಿಣ ಭಾರತದ ಸಣ್ಣ ಬಜೆಟ್ ಅಥವಾ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲದ ಸಿನಿಮಾಗಳು ಕೂಡ ಗಮನಾರ್ಹ ಪ್ರದರ್ಶನ ನೀಡುತ್ತಿದೆ. ಈ ಪೈಕಿ ಕನ್ನಡದ ಲವ್ ಮಾಕ್ಟೇಲ್ 3 ಸಿನಿಮಾ ವಿಶೇಷವಾಗಿ ಹೊರಹೊಮ್ಮಿದೆ. ಡಾರ್ಲಿಂಗ್ ಕೃಷ್ಣ ನಿರ್ಮಿಸಿ, ನಿರ್ದೇಶಿಸಿ ಹಾಗೂ ನಟಿಸಿರುವ ಈ ಚಿತ್ರ ಯಾವುದೇ ಭರ್ಜರಿ ಪ್ರಚಾರವಿಲ್ಲದೆ ಶಾಂತವಾಗಿ ಬಿಡುಗಡೆಯಾಯಿತು. ಆರಂಭದಲ್ಲಿ ಚಿತ್ರ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುವುದಿಲ್ಲ ಎಂಬ ಅಂದಾಜು ವ್ಯಕ್ತವಾಗಿದ್ದರೂ ಪ್ರೇಕ್ಷಕರ ಮನಸ್ಸಿಗೆ ತಾಕುವ ಭಾವನಾತ್ಮಕ ಕಥಾವಸ್ತುವಿನ ಮೂಲಕ ಸಿನಿಮಾ ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಂಡಿದೆ. ಮೌನವಾಗಿ ಬಿಡುಗಡೆಯಾದ ಈ ಸಿನಿಮಾ ಈಗ ಯಶಸ್ಸಿನತ್ತ ದಾಪುಗಾಲಿಡುತ್ತಿದೆ. ಬಿಡುಗಡೆಯಾದ ಮೊದಲ 3 ದಿನಗಳಲ್ಲೇ 6 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿರುವ ಲವ್ ಮಾಕ್ಟೇಲ್ 3 2026ರಲ್ಲಿ ಬಿಡುಗಡೆಯಾದ ಕನ್ನಡ ಸಿನಿಮಾಗಳ ಪೈಕಿ ಅತ್ಯಧಿಕ ಗಳಿಕೆ ಮಾಡಿದ ಚಿತ್ರವಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಚಿತ್ರದ ಆದಾಯ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದ್ದು, ಉತ್ತಮ ವಿಷಯವಿದ್ದರೆ ಪ್ರೇಕ್ಷಕರು ಖಂಡಿತವಾಗಿಯೂ ಬೆಂಬಲಿಸುತ್ತಾರೆ ಎಂಬುದನ್ನ ಈ ಸಿನಿಮಾ ಮತ್ತೊಮ್ಮೆ ಸಾಬೀತುಪಡಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.